ಬಾಗಲಕೋಟೆ ಬೈ ಎಲೆಕ್ಷನ್ ಗೆಲ್ಲೋದು ಯಾರು? ಅಶ್ವವೇಗ ನ್ಯೂಸ್ ನಲ್ಲಿ ಪಬ್ಲಿಕ್ ಪಲ್ಸ್ ಟೆಸ್ಟ್ ಆಗ್ತಾ ಇರುವಂತದ್ದು. ಗೆಲ್ಲೋದು ಕಾಂಗ್ರೆಸ್ನ ಉಮೇಶ್ ಮೇಟಿನ ಅಥವಾ ಬಿಜೆಪಿ ಉರಿಯಾಳು ವೀರಣ್ಣ ಗೆಲ್ತಾರಾ? ಏನಾಗಬಹುದು? ಅಶ್ವವೇಗ ನ್ಯೂಸ್ ನಲ್ಲಿ ಪಬ್ಲಿಕ್ ಪಲ್ಸ್ ಟೆಸ್ಟ್ ಮಾಡಲಾಗಿದೆ. ವೀರಣ್ಣ ಗೆಲ್ತಾರಾ ಅಥವಾ ಮೇಟಿನ ಅಂತ ಹೇಳ್ಬಿಟ್ಟು ಉಮೇಶ್ ಮೇಟಿನ ಏನಿದೆ ಬಾಗಲಕೋಟೆ ಜನರ ಒಂದು ಸಪೋರ್ಟ್. ಅಶ್ವವೇಗ ನ್ಯೂಸ್ ನಲ್ಲಿ ಗ್ರೌಂಡ್ ರಿಯಾಲಿಟಿ ಚೆಕ್. ಬಾಗಲಕೋಟೆ ಜನರ ನಾಡಿ ಮಿಡಿತ ಏನಿದೆ? ಉಮೇಶ್ ಮೇಟಿನ ಅಥವಾ ವೀರಣ್ಣ ಗೆಲ್ತಾರಾ ಅಂತ ಹೇಳ್ಬಿಟ್ಟು ಗ್ರೌಂಡ್ ರಿಪೋರ್ಟ್ ಮಾಡಲಾಗಿದೆ. ಅಶ್ವವೇಗ ನ್ಯೂಸ್ ನಲ್ಲಿ ಗ್ರೌಂಡ್ ರಿಯಾಲಿಟಿ. ಬಾಗಲಕೋಟೆ ಬೈ ಎಲೆಕ್ಷನ್ ವಿಚಾರವಾಗಿ ಜನರ ಅಭಿಪ್ರಾಯ ಅನಿಸಿಕೆಯ ಬಗ್ಗೆ ಅಶ್ವವೇಗ ನ್ಯೂಸ್ ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡಿರುವಂಥದ್ದು. ಏನ್ ಹೇಳಿದ್ದಾರೆ ಬಾಗಲಕೋಟೆ ಜನರು? ಅವರ ಮತ ಯಾರಿಗೆ? ಅವರ ಅನಿಸಿಕೆ ಅಭಿಪ್ರಾಯ ಕಂಪ್ಲೀಟ್ ಆದಂತಹ ವರದಿ ಅಶ್ವವೇಗ ನ್ಯೂಸ್ ನಲ್ಲಿ. ಬಾಗಲಕೋಟೆ ಉಪ ಸಮರವನ್ನ ಗೆಲ್ಲೋದು ಯಾರು ಅಂದ್ರೆ ಈಗ ಸದ್ಯದ ಪರಿಸ್ಥಿತಿ ಏನಿದೆ ಅದರ ಪ್ರಕಾರ ನೋಡ್ತಾ ಹೋಗೋದಾದ್ರೆ 50-50 ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಕ್ಷಣದಲ್ಲಿ ಯಾರು ಬೇಕಾದ್ರೂ ಗೆಲ್ಲಬಹುದು. ಕಷ್ಟಪಟ್ಟರೆ ಉಮೇಶ್ ಮೇಟಿನು ಗೆಲ್ಲಬಹುದು. ಚರಂತಿ ಮಠ ಸಹ ಗೆಲುವಿನ ಕೇಕೆ ಹಾಕಬಹುದು. ಗ್ರಾಮೀಣ ಭಾಗದಲ್ಲಿ ಉಮೇಶ್ ಮೇಟಿ ಪರ ಒಲವು ತೋರಿಸ್ತಾ ಇದ್ರೆ, ನಗರ ಪ್ರದೇಶದಲ್ಲಿ ವೀರಣ್ಣ ಚರಂತಿ ಮಠ ಪರ ಒಲವನ್ನ ತೋರಿಸ್ತಾ ಇದ್ದಾರೆ. ಆದರೆ ನಿಖರವಾಗಿ ಗುಟ್ಟನ್ನ ಬಿಡ್ತಾ ಇಲ್ಲ ಮತದಾರ ಪ್ರಭುಗಳು ಅಂತ ಹೇಳಲಾಗ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ನಲ್ಲಿ ಲಭ್ಯವಾಗಿರುವಂತಹ ಮಾಹಿತಿ, ರಿಯಾಲಿಟಿ ಚೆಕ್ ಮಾಡಿರುವಂತಹ ಸಂದರ್ಭ. ಈಗ ನಾವು ಇರುವುದು ಈ ಬಾಗಲಕೋಟೆ ತಾಲೂಕಿನ ಕಿರುಸೂರ ಗ್ರಾಮದಲ್ಲಿ. ಇದು ಬಾಗಲಕೋಟೆಯಿಂದ ಒಂದು ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಪ್ರಮುಖವಾಗಿ 2,000 ಮತದಾರರು ಇಲ್ಲಿ ಈ ಗ್ರಾಮದಲ್ಲಿ ಇದ್ದಾರೆ ಅಂತ ಮಾಹಿತಿ ಇದೆ. ಅಜಾರ್, ಈ ಸಲ ಹೆಂಗೈತ್ರಿ ಎಲೆಕ್ಷನ್? ಈ ಸಲ BJP ಬರ್ತಾಳ್ರಿ. ಯಾಕ್ರಿ BJP ಯಾಕೆ ಬರುತ್ತೆ? ಇವ್ರೇನು ಗ್ಯಾರಂಟಿ ನೋ ಗ್ಯಾರಂಟಿ ಆಗೈತಿ. ಹಾಂ, ಈಗ ಅಂದ್ರೆ ಈ ಹೆಣ್ಮಕ್ಳು ಎಲ್ಲ ಗ್ಯಾರಂಟಿ ಅನುಕೂಲ ಆಗೈತೆ ರೀ. ಹೆಣ್ಮಕ್ಳೆಲ್ಲ ಹಾಕಿ ಒಬ್ರು ಹಾಕಿರಿ ಬರ್ತಾರಣ್ಣ. ಹೆಣ್ಮಕ್ಳು ಹೆಚ್ಚದಾರಲ್ರಿ. ಗಂಡು ಮಕ್ಳು ಹಾಕಿರಿ ಬರೋದಿಲ್ಲ. ಹಾಂ, ಅಲ್ಲಿ ನಾವು ಗಂಡು ಮಕ್ಳು ಹಾಕಿರಿ ಬರೋದಿಲ್ಲ, ಹೆಣ್ಮಕ್ಳು ಹಾಕಿರಿ ಆಟ ಬರ್ತಾರೆ ಏನು? ಈಗ ಯಾರು ಹೆಚ್ಚು ಅಭಿವೃದ್ಧಿ ಮಾಡ್ಯಾರ? ಯಾರು BJP ಹೆಚ್ಚು ಅಭಿವೃದ್ಧಿ ಮಾಡಿದ್ದು. ಕಾಂಗ್ರೆಸ್ ಮಂದಿ ಏನು ಕೆಲಸ ಆಗೈತಿ? ಏನೂ ಇಲ್ಲ. ಅಂದ್ರೆ ಈ ಸಲ ಈಗ ಬರೋದು BJP. ಮತ್ತೆ ಇದು H.O. ಮೇಟಿ ಅವರು ನಿಧನದಿಂದಾಗಿ ಅವ್ರ ಮೇಟಿ ಅಲ್ಲಲ್ಲ ಅವ್ರ ಮೇಟಿ ಮಗ ಬಂದಾರಲ್ಲ, ಈ ಕಡೆ ಇದು ಇಲ್ಲ ಅಲ್ರಿ ಅವರು. ಅಂದ್ರೆ ಈ ಮೇಟಿ ಮಗ ಅನುಕಂಪ ಆದ್ರೆ ಬರಂಗಿಲ್ಲ ಅಂತ್ರಿ? ಬರೋದಿಲ್ಲ ರೀ. ಯಜಮಾನ್ರಿ, ಈಗ ಈ ಸಲ ಹೆಂಗೈತೆ ರೀ ಎಲೆಕ್ಷನ್? ಏನಿಲ್ಲ ರೀ, ಅನುಕಂಪದ ಮೇಲೆ ಐತಿ. ಆದ್ರೆ BJP ಸ್ವಲ್ಪ ಹೋಲ್ಡ್ ಐತಿ ಇಲ್ಲಿ ಅಂತ ಕೆಲಸ ಐತಿ. ಆದರೆ ಇವರು ಕಾಂಗ್ರೆಸ್ ವರ್ಕ್ ಮಾಡಿಲ್ಲ. ಈಗ ರೋಡ್ ರಿಪೇರಿಯನ್ನು, ಕಟ್ಟರನ್ನು, ಸಾರ್ವಜನಿಕರಿಗೆ ಏನರ ನಿರುದ್ಯೋಗ ಸಮಸ್ಯೆ ಹೆಚ್ಚೈತಿ. ಯಾವ ರೀತಿ ಟೆಂಪ್ರವರಿ ನಿರುದ್ಯೋಗ ಕೊಟ್ಟರೆ ತಿಂಗಳು ಒಂದು 15,000 ರೂಪಾಯಿ ಕೊಟ್ಟರೆ ಬದುಕ್ತಾ ಹುಡುಗರು. ಹಿಂಗಾಗಿ ಗುಳೆ ಹೋಗಾಕತ್ತಾರ. ಹಿಂಗಾಗಿ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಾಗಿ ಸ್ವಲ್ಪ ಅವಲಂಬನೆ BJP ಮೇಲೆ ಐತಿ ಅಂತ ನನ್ನ ಅನಿಸಿಕೆ. ನೀವು ಈ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದ ಅನುಕೂಲ ಆಗುತ್ತೆ ಅಂತೀರಿ? ಎಣಕಿ ಮಂದಿಗೆ ಆಗೈತಿ, ಎಣಕಿ ಮಂದಿಗೆ ಆಗಿಲ್ಲ. ಬಡವರಿಗೆ ಅನುಕೂಲ ಆಗೈತಿ. ಇನ್ನು ಮಧ್ಯಮ ತರಗತಿ ನಮ್ಮಂತ ವ್ಯಾಪಾರಸ್ಥರಿಗೆ ಏನೂ ಬೆನಿಫಿಟ್ ಇಲ್ಲ. ಅಮ್ಮಾರ, ಈ ಸರಿ ಎಲೆಕ್ಷನ್ ಹೆಂಗೈತ್ರಿ? ಬೇಸ್ ಐತ್ರಿ. ಹ್ಞೂ ರೀ. ಯಾರು ಬಂದ್ರೆ ಚಲೋ ಆಗತ್ರಿ? ಯಾರು ಬಂದ ಮತ್ತೆ ಗೆದ್ದಾರ ಮುಂದಾರಿ, ಗೆದ್ಲಾರ ಹಿಂದಿರ್ತಾರ್ರಿ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಆಗತ್ರಿ? ಎಲ್ಲ ಬಂದ್ರು ಅಷ್ಟ ರೀ. ನಮಗೆ ಏನದು BJP ಬಂದ್ರು ಅಷ್ಟ ರೀ, ಕಾಂಗ್ರೆಸ್ ಬಂದ್ರು ಅಷ್ಟ ರೀ. ನಮ್ಗೆ ಯಾರೇನು ಕೊಡಂಗಿಲ್ಲ, ತಗೊಳಂಗಿಲ್ಲ ರೀ. ಏನು ಕೆಲಸ ಮಾಡ್ತೀರಿ ನಾವು ಈ ಒಂದು 4 ಬದುಕು ಈಗ ಹೊಕ್ಕಿ ನೋಡ್ರಿ. ಅಜ್ಜಿ, ಈಗ ಎಲೆಕ್ಷನ್ ಅಂತ ಗೊತ್ತೈತೆ ಅಜ್ಜಿ? ಇಲ್ಲ, ಗೊತ್ತೈತ್ರಿ. ಯಾರ್ಯಾರ್ದು ಎಲೆಕ್ಷನ್ ಐತ್ರಿ? ಯಾರ್ಯಾರ್ದು ಗೊತ್ತಿಲ್ರಿ. ಇಲೆಕ್ಷನ್ ಐತೆ ಥರ ಐತೆ ಅಷ್ಟೇ. ಅಂದ್ರೆ ಯಾವ ಪಕ್ಷ ಬಂದ್ರೆ ಚಲೋ ಆಗತ್ರಿ? ನಮಗೇನು ಗೊತ್ತಿಲ್ರಿ. ಅದು ಯಾವ್ದು ಬಂದ್ರೆ ನಾವು ದುಡಿತೇವು ತಿತ್ತೇವು. ಯಾರೇನು ಕೊಡ್ತಾರೆ? ನಾವು ಕಾಂಗ್ರೆಸ್ ತವ್ರಿ. ಹೌದು, ಯಾಕೆ ಕಾಂಗ್ರೆಸ್ ರೀ? ಇದು ರೀ ಇನ್ನೀಗ ಅಂದ್ರೆ ಅಲ್ರಿ. ಅದ್ರಿ ಗ್ಯಾರಂಟಿ ಯೋಜನೆ ಬಂದವ ನಿಮಗೆ? ಬಂದಾವ್ರಿ. ಏನೇನು ಬಂದವ್ರಿ ಗ್ಯಾರಂಟಿ ಯೋಜನೆ? ಗ್ಯಾರಂಟಿ ಅಂದ್ರೆ 2,000 ರೂಪಾಯಿ ಬಂದಾವ ನೋಡ್ರಿ. ಸಿದ್ದರಾಮಯ್ಯ ಚಲೋನ BJP ಚಲೋ? ನಮಗೆ ಸಿದ್ದರಾಮಯ್ಯನ ಚಲೋ ರೀ. ಯಾಕೆ ಸಿದ್ದರಾಮಯ್ಯ ಚಲೋ?
ಇದನ್ನ ಹಾಕಾಕ್ರಿ ಬಸ್ಸಿಗೆ ಎಲ್ಲ ಫ್ರೀ ಮಾಡ್ಯಾರಲ್ರಿ ಅದ ರೀ ಮಗ ಈಗ ಕಾಂಗ್ರೆಸ್ಸಿಂದ ಯಾರು ನಿಂತಾರ ಗೊತ್ತೈತೇನ್ರಿ? ಅದು ಗೊತ್ತಿಲ್ಲ ರೀ ಮೇಟಿಯವರು ಇದ್ದದ್ದು ಗೊತ್ತೈತೇನ್ರಿ? ಅವ್ರು ಹುಲ್ಲಪ್ಪ ಮೇಟಿಯರ್ದು ಗೊತ್ತೈತ್ರಿ ಅವ್ರ ಮಗ ನಿಂತಿದ್ದು ಗೊತ್ತೈತೇನ್ರಿ? ಅವ್ರು ನಿಂತಿದ್ದು ಗೊತ್ತಿಲ್ಲ ರೀ ನಮ್ಗೆ ಈ ಸಲ ನೀವು ಯಾರಿಗೆ ಮಾಡೋರು? ನಾವು ಅವರ ರೀ ಬಿಡ್ರಿ ನಮ್ಮ ಕಾಂಗ್ರೆಸ್ ಬಂದ್ರೆ ಬೇಸ್ ಆಗತ್ರಿ. ಕಾಂಗ್ರೆಸ್ ಯಾಕೆ ಚಲೋ ಅಂತೀರಿ? ಎಲ್ಲ ಸೌಲಭ್ಯಗಳು ಮಾಡ್ಯಾರ್ರಿ, ಅದಕ್ಕೆ ಬೇಸ್ ಅಂತೀವ್ರಿ. ಗ್ಯಾರಂಟಿ ಯೋಜನೆಯಿಂದ ಏನು ಲಾಭ ಇದೆ? ಏನು ಲಾಭ ಬಿಡ್ರಿ, ಎಲ್ಲ ತುಟ್ಟಾಗೈತ್ರಿ ಇನ್ನ ತುಟ್ಟಾಗೈತ್ರಿ. ಈ ಪ್ರತಿನಿತ್ಯ ಮುಂಜಾನೆ ಎಷ್ಟು ದುಡಿದಾರಲ್ಲ ಎಷ್ಟು ಕೊಡ್ತಾರೆ ಪೇಮೆಂಟ್? 300 ರೂಪಾಯಿ ಕೊಡ್ತಾರ್ರಿ. ಮುಂಜಾನೆ ಎಷ್ಟು ಗಂಟೆ ಬರ್ತದೆ, ಸಾಯಂಕಾಲ ಎಷ್ಟು ಗಂಟೆ ಹೋಗ್ತೀರಿ? ಮುಂಜಾನೆ 9 ಗಂಟೆಗೆ ಬರ್ತೀರಿ, 6 ಗಂಟೆಗೆ ಹೋಗ್ತೀರಿ. 300 ರೂಪಾಯಿ ಸಿಗೋದು ಸಾಕಾಗತ್ತೆ? ಸಾಗಲ್ಲಲ್ರಿ, ಸಾಲಲ್ಲ. ಎಲ್ಲ ತುಟ್ಟಾಗ್ಬಿಟ್ಟೈತ್ರಿ. ಬಂಗಾರ ಎಣ್ಣೆ ಇವೆಲ್ಲ ತುಟ್ಟಾಗ್ಬಿಟ್ಟಾವ್ರಿ. ಏನು ತಿನ್ಬೇಕ್ರಿ ಬಿಡ್ಬೇಕ್ರಿ. ಈ ಇಲೆಕ್ಷನ್ ಬಂದಾಗ ಏನಂತ ಮಾಡ್ಬೇಕಂತ? ಏನು ಮಾಡ್ಬೇಕ್ರಿ? ಏನು ಮಾಡ್ಬಾರ್ದು ಅಂತ ಮಾಡೀವ್ರಿ ಈ ಸತ. ಏನು ಮಾಡ್ಬೇಕ್ರಿ? ಎಲ್ಲ ಏರ್ಸ್ಕೊಂಡ್ ಕುಂತ್ರ ಬಡ್ ಈಗ ನಾವು ಆದ್ರೆ ಹರಿದಾರ ಅದೀವಿ, ಸ್ವಲ್ಪ ದುಡ್ಕೊ ತಿಂತೀವಿ. ಮುದುಕರು ಆಧಾರ ಏನು ತಿನ್ಬೇಕ್ರಿ ಅವರು? ಈ ಸಲ ಇಲೆಕ್ಷನ್ ಯಾವ ಥರ ನಡೀತಾ ಇದ್ದಾರೆ ನಿಮ್ಮ ಈ ಗ್ರಾಮದಲ್ಲಿ? ಏನಂಗ ಬಿ ಜೆ ಪಿನೂ ಜೋರು ಐತ್ರಿ, ಕಾಂಗ್ರೆಸ್ನೂ ಜೋರು ಐತ್ರಿ. ಯಾರು ಕೆಲಸ ಯಾರು ಚಲೋ ಕೆಲಸ ಮಾಡ್ಯಾರ ನಾವು ಮಾತ್ರ ಯಾವ ಕೆಲಸ ಮಾಡ್ತಾರೆ ಹಂಗೆ ಓಟ್ ಹಾಕೋರಿ ನಾವು. ಯಾರು ಹೆಚ್ಚು ಕೆಲಸ ಮಾಡಿ ಅನ್ಸುತ್ತೆ? ಇಲ್ಲೇ ಕೆಲಸ ಮಾಡಿದ ಮಾತ್ರ ರೋಡ್ ಮಾಡಿದ್ದು ಚರಂದ ಮಾಡ್ರಿ, ಕೆನಾಲ್ ಮಾಡ್ಸ್ಯಾರ, ಮಂಗಲ್ ಬೋಣ ಮಾಡ್ಸ್ಯಾರ ಮಠಕ್ಕೆ ರೀ. ಆನಂತರ ಹಳೇದು ಬಾಗಲಕೋಟೆ ರೋಡ್ ರೀ 20 ವರ್ಷ ಗಂಟ್ಲೆ ಹಾಳು ಬಿದ್ದೈತ್ರಿ. ಅದನ್ನು 60 ಲಕ್ಷ ಕೊಟ್ಟು ಅದನ್ನು ಅವರೇ ಮಾಡಿಸ್ಕೊಟ್ಟಾರ ಹೊಳ್ರಿ ಚರಂತ ಮಟ್ರಿ. ಕೆನಾಲ್ ಮಾಡ್ಸ್ಯಾರ, ಇಲ್ಲ ಕೆನಾಲ್ ನೀರ ರೀ ಇದು. ಈ ಸಲ ಅಂದ್ರೆ BJP ಪರವಾಗಿ ಹೆಚ್ಚು ಈ ಗ್ರಾಮದಲ್ಲಿ ಐತೆ ಅಂದಂಗೆ. ಹಾಂ, ಯಾವಾಗಲೂ ಇಲ್ಲಿ ಹೆಚ್ಚಾಗತ್ತೆ ರೀ. 100 ಓಟ್ ರೀ ಕಾಂಗ್ರೆಸ್ಕಿನ ಹೆಚ್ಚಾಕೋರಿ ಇಲ್ಲಿ, ಈಗಲ್ರಿ ಯಾವಾಗಲೂ ರೀ. ಈ ಸಲ ಏನು ಮೇಟಿ ಅವರ ಅನುಕಂಪ ಆಧಾರದಿಂದ ಕಾಂಗ್ರೆಸ್ ಆಗ್ಬೋದು ಅವ್ರ ಅನ್ಸುತ್ತೆ? ಅನುಕಂಪ ಅದು ಏನು ಆಕೈತೋ ವರ್ಕೌಟ್ ಆಗುತ್ತೋ ಇಲ್ಲೋ ಅದೇನು ನಾವಂತೂ ಹೇಳಕ್ಕೆ ಬರಂಗಿಲ್ಲ ರೀ, ಅದು ಅವ್ರಿಗೆ ಬಿಡದ್ರಿ ಅದ್ರಿ. ಈಗ ನಾವು ಇರುವುದು ಈ ಬಾಗಲಕೋಟೆ ತಾಲೂಕಿನ ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.